ಗುಡ್ ಮಾರ್ನಿಂಗ್. ಇವತ್ತು ಬ್ರೇಕ್ಫಾಸ್ಟಿಗೆ ನಮ್ಮ ಮನೇಲಿ ಕಡುಬು ನಮ್ಮ ಅತ್ತೆ ಮಾಡಿರೋದು. ಅತ್ತೆ ಬಂದಿದ್ದಾರೆ, ಅವ್ರು ಮಾಡಿದ್ದಾರೆ. ಹಾಗೆ ಹುರುಳಿಕಾಳು ಚಟ್ನಿ. ಇದು ಮೇಡಮ್ ಬಾಕ್ಸ್ ರೆಡಿ ಆಗಿದೆ. ಇವಾಗ ಮೇಡಮ್ ಅವರು ತಿಂಡಿ ತಿಂತಾಯಿದ್ದಾರೆ. ಬನ್ನಿ ನೋಡೋಣ. ಇದು ಇದು ಇವಳ್ದು ಡೈಲಿ. ಮೇಡಮ್, ತಿಂಡಿ ತಿನ್ನಲ್ವಾ? ಹೇಗಿದೆ ತಿಂಡಿ? ತಿಂಡಿ ಹೇಗಿದೆ? ಯಾರು ಮಾಡಿದ್ದು? ನಾನಲ್ಲ. ಗೊತ್ತಾಯ್ತಾ ಯಾರು ಮಾಡಿದ್ದು ಅಂತ? ಅಜ್ಜಿ. ಚೆನ್ನಾಗಿದೆ. ಸೇ ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳು. ಬಂದು ಥ್ಯಾಂಕ್ಸ್ ಹೇಳು. ಬ್ಯಾಡ್ ಗಲ್ಲೋಳು. ಬೆಳಗ್ಗೆ ಎದ್ದು ಲೆಮನ್ ವಾಟರ್ ಕುಡ್ದಿಲ್ಲ, ಹಾಗಾಗಿ ಇವಾಗ ಕುಡಿತಾ ಇದ್ದೀನಿ. ಹೋಗ್ಬಿಟ್ಟೈತೆ ಅವ್ರ ಜೊತೆ ಸೇರಿ ಅವಳು ಸ್ನಾನ ಮಾಡಿಸಿ ಎಲ್ಲ ಮಾಡೋ ತನಕ ಲೇಟ್ ಆಯಿತು. ಇವಾಗ ಕುಡಿತಾ ಇದ್ದೀನಿ ನೋಡಿ. ಲೆವಿ ಹೆಂಗೆ ಕಾಣ್ತಾ ಇದ್ದಾನೆ? ಹೆಂಗೆ ಕಾಣಿಸ್ತಾ ಇದ್ದಾನೆ? ಚೆನ್ನಾಗಿ ಕಟಿಂಗ್ ಮಾಡಿಸ್ಕೊಬಿಟ್ಟಿದ್ದಾನ. ಅಮ್ಮ ಹೋಮ್ವರ್ಕ್ ಕೊಟ್ಟಿಲ್ಲ ಅಲ್ಲ. ನಡಿ ಬಾಯ್ ಕಣ್. ನಡಿ. ಬೇಡ ಅಂತ ಅವಳಿಗೆ. ಬಾಯ್, ಲವ್ ಯು. ಬಾಂಧವನ ಡ್ರಾಪ್ ಮಾಡಿ ಬಂದಾಯಿತು. ಪ್ರೋಟೀನಿಗೆ ಪನ್ನೀರ್ ತೊಗೊಂಡಿದ್ದೀನಿ, ಜೊತೆಗೆ ಸ್ವೀಟ್ ಪೊಟ್ಯಾಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅತ್ತೆ ಬಂದಿದ್ದರು, ಅತ್ತೆನೇ ಕಡುಬು ಮಾಡಿದರು. ಕಡುಬು ಮಾಡಿ ತುಂಬ ದಿನ ಆಗಿದೆ ಅಂತ ಹೇಳಿದೆ. ಲಾಸ್ಟ್ ಟೈಮ್ ಅವರೇ ಬಂದು ಕಡುಬು ಮಾಡಿದರು ಮಂಗಳಗೌರಿ ಈ ಟೈಮಲ್ಲಿ. ಈಗ ಮತ್ತೆ ಕಡುಬು ಮಾಡಿಸ್ಕೊಂಡೆ ನಾನೇ ಮಾಡಿ ಅಂತ. ಟೈಮ್ ಟು ಗೋ ಚೇಂಜ್. ಸಂಜೆ ಅಂತೂ ಹೋಗೋಕ್ಕಾಗಲ್ಲ. ಸಂಜೆ ಹೋಗಿ ಬಂದು ಅಡುಗೆ ತಿಂಡಿ ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಅವತ್ತು ಬೇಗ ಬಂದಿದ್ದೀನಿ ಜಿಮ್ಮಿಗೆ. ಯಾಕಂತಂದರೆ ಈವ್ನಿಂಗ್ ಬಂದು ಮನೆಗೆ ಹೋಗಿ ಏನು ಅಡುಗೆ ತಿಂಡಿ ಏನೋ ಮಾಡೋಕ್ಕಾಗಲ್ಲ. ಸುಮ್ಮನೆ ನಿಂತ್ಕೊಬೇಕು, ಕುತ್ಕೊಳ್ಳೋಣ, ನಿದ್ದೆ ಮಾಡೋಣ ಅನಿಸ್ಬಿಡುತ್ತೆ. ಅದಕ್ಕೆ ಇವತ್ತು ಇವಾಗೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಪ್ಪ, ಈಗಲೇ ಸುಸ್ತಾಗ್ತಾಯಿದೆ. ಇನ್ನು ವರ್ಕೌಟ್ ಮಾಡಿ ಎಷ್ಟು ಸುಸ್ತಾಗ್ತೀನಿ ಗೊತ್ತಿಲ್ಲ. ವರ್ಕೌಟ್ ಮಾಡೋಣ ಅಂತ ಬಂದರೆ ಕಿರಣ್ ಇಲ್ಲ, ಹಾಗಾಗಿ ಜಸ್ಟ್ ನಾನು ಕಾರ್ಡಿಯೋ ಮುಗಿಸ್ಕೊಂಡು ಹೋಗ್ತೀನಿ. ಮತ್ತೆ ಈವ್ನಿಂಗ್ ಬರಲೇಬೇಕು. ಯಪ್ಪ, ಈವ್ನಿಂಗ್ ಬರಬಾರ್ದು ಅಂತ ಈ ಟೈಮ್ ಬಂದರೆ ಈಗ ಮತ್ತೆ ಈವ್ನಿಂಗ್ ಬರೋಂಗೆ ಆಯಿತು ನನಗೆ. ಯಾಕೆ ಅಂತಂದರೆ ಇವತ್ತು ಕಿರಣ್ ಬಂದಿಲ್ಲ. ಕಿರಣ್ ಯಾರು ಅಂತಂದರೆ ನನ್ನ ಪರ್ಸ್ನಲ್ ಟ್ರೈನರ್ ಆಗಿರ್ತಾರೆ. ಸೊ ಅವರು ಫಿಕ್ಸ್ ಮಾಡಿರ್ತಾರೆ ಇಂಥ ದಿನಕ್ಕೆ ಇದೇ ವರ್ಕೌಟ್ ಅಂತ. ಹಾಗಾಗಿ ಇವತ್ತು ಅವ್ರು ಬಂದಿಲ್ಲ. ನಾನು ವರ್ಕೌಟ್ ಮಾಡ್ತಾರ ಜಸ್ಟ್ ಕಾರ್ಡಿಯೋ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಜಿಮ್ ಮುಗಿಸಿದ್ಮೇಲೆ ಸ್ಟ್ರೈಟ್ ಮನೆಗೆ ಹೋಗ್ಬೇಕು. ಆದರೆ ನನ್ನ ಜಿಮ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಾಫಿ ಕರ್ಕೊಂಡ್ಬಂದಿದ್ದಾರೆ. ಇಲ್ಲ ಬರಲೇಬೇಕು ಅಂತ. ಸೊ ನಾನು ಸೋನನ ಕರ್ಕೊಂಡು ಚೋಳಾಸ್ ಕಾಫಿ ಕೆಫೆಗೆ ಬಂದಿದ್ದೀವಿ. ಇದು ಹೊಸ್ದಾಗಿ ಓಪನ್ ಆಗಿರೋದು, MG ರೋಡಲ್ಲಿದೆ ನೋಡಿ. ಇದೇ ನಮ್ಮ ಗ್ಯಾಂಗು ಯಾವಾಗ್ಲೂ. ಸೊ ಆಫ್ಟರ್ ವರ್ಕೌಟ್ ಇದೇ ಫಸ್ಟು ಕಾಫಿಗೆ ಅಂತ ಬಂದಿರೋದು. ಮೊನ್ನೆಲ್ಲ ಹೋಗಿದ್ರು ಅವರು, ನಾನು ಬಂದಿರಲಿಲ್ಲ. ಇವತ್ತು ಬಿಡದೆ ಕರ್ಕೊಂಡ್ಬಂದಿದ್ದಾರೆ. ಇಲ್ಲ ಬರಲೇಬೇಕು ಜೂನಿಯರ್ ಅಂತ. ಏನಂದರೆ ನಾನು ದಿನಕ್ಕೆ ಒಂದೇ ಟೈಮ್ ಕಾಫಿ ಕುಡಿಯೋದು. ಆದರೆ ಇವತ್ತು ಫ್ರೆಂಡ್ಸ್ಗೋಸ್ಕರ ತೊಗೊಳ್ತಾ ಇದ್ದೀನಿ ನೋಡಿ. ನಮ್ಮ ಕಳ್ಳ ಕೃಷ್ಣ ಅಂದರೆ ನಮ್ಮ ಗ್ರೂಪಿನ ಕಳ್ಳ ಕೃಷ್ಣ, ನಮ್ಮ ಸೀನಿಯರ್, ಈ ಸೈಡಲ್ಲೇ ಲಕ್ ಕೊಡ್ತಾ ಇದ್ದಾರೆ. ಸೊ ಸ್ವಲ್ಪ ಹೊತ್ತು ಹರಟೆ, ಸ್ವಲ್ಪ ಹೊತ್ತು ಮಾತು, ಈ ಬಾಂಧವ್ಯ ಹೀಗೆ ಇರಲಿ ಅಂತಲೇ ಯಾವಾಗಲೂ ನಾವು ಕೇಳ್ಕೊಳ್ಳೋದು. ಸೊ ಬಾಂಧವ್ಯನ ಕರ್ಕೊಬರೋ ಟೈಮ್ ಆಗಿತ್ತು. ಹಾಗಾಗಿ ಇಲ್ಲ ಬೇಗ ಹೊರಡಬೇಕು ಅಂತ ನಾನು ಸೋನು ಬೇಗ ಹೊರಟ್ವಿ. ಅವರು ಕೂಡ ಹೊರಟ್ರು. ಸೊ ಡೈರೆಕ್ಟು ಕೆಫೆಯಿಂದ ಸ್ಕೂಲಿಗೆ ಬಂದು ಅವಳನ್ನ ಕರ್ಕೊಂಬರ್ತಾ ಇದ್ದೀನಿ ನೋಡಿ. ಅವ್ರು ಆಟ ಆಡಬೇಕಿತ್ತಂತೆ. ಬಟ್ ನಾನು ಇಲ್ಲ ಟೈಮ್ ಆಗಿದೆ ಬಾ, ಸೋನು ಅತ್ತೆ ವೆಯ್ಟ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಕರ್ಕೊಂಬಂದಕ್ಕೆ ಸರಿ ಹೇಳ್ತಾ ಇದ್ದಾಳೆ. ಅವಳು ಏನಾದರೂ ಮಾಡ್ಕೊ ಅಂತ ಹೇಳಿ ಅವಳನ್ನ ಹಾಗೆ ಕರ್ಕೊಂಡು ಬಂದೆ. ಇವತ್ತು ಅವಳಿಗೆ ಸ್ಮೈಲಿ ಸ್ಟಾರ್ ಕೊಟ್ಟಿದ್ದಾರೆ, ಅದನ್ನು ಹೇಳಿದ್ಲು. ಇವಾಗ ಅಳ್ತಾ ಇದ್ದಾಳೆ. ಅವ್ರ ಅತ್ತೆ ಕೇಳಿದ ತಕ್ಷಣ ಹ್ಞೂ ಅಂತ ಜೋರೇ ಮಾಡ್ತಾ ಇದ್ದಾಳೆ. ಸೊ ಅವರು ಅಳು ನಿಲ್ಲಿಸೋದಕ್ಕೋಸ್ಕರ ಅವಳಿಗೆ ಚಾಕ್ಲೇಟ್ ಕೊಡ್ಸೋಕೆ ಬಂದಿದ್ದೀನಿ. ಇಲ್ಲಿ ಬಂದು ನನಗೆ ಲೇಸ್ ಬೇಕು, ಅದು ಬೇಕು ಅಂತ ಇದ್ದಾಳೆ. ಸೊ ನಿನ್ನೆ ಮಾಡಿದಂಥ ಹೆಲ್ದಿ ಚಾಕ್ಲೇಟ್ ಕೇಕ್ ತೊಗೊಳ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ತಿಂದೆ, ಯಾಕಂದರೆ ನೈಟಲ್ಲ ಸಾಕು ಹೆವಿ ಆಗೋಗ್ಬಿಡುತ್ತೆ ಹೊಟ್ಟೆ ಅಂತ. ಇವಾಗ ಬಂದು ಮನೆಗೆ ತೊಗೊಳ್ತಾ ಇದ್ದೀನಿ. ಅದು 2 ಪೀಸ್ ತೊಗೊಂಡೆ. ಐ ಲವ್ ಯು. ಇಲ್ಲ ಪಪ್ಪ, ನಾನು ಚೆನ್ನಾಗಿದ್ದೀನಿ ಪಪ್ಪ. ಬಂದಿಲ್ಲ. ಮಾಡ್ತೀಯಾ?
ಬಂದರೆ ಏನು ಹೆಂಗೆ ಹೆಂಗೆ ನನ್ನ ಸಮಾಧಾನ ಮಾಡೋದು ನೀನು? ಹೆಂಗೆ ಮುದ್ದು ಮಾಡ್ತೀಯಾ? ಹಾಗೆ. ಐ ಲವ್ ಯು ಕಂದ. ನಾನಿಲ್ಲಿ ಪಾಲಕ್ ಆ್ಯಂಡ್ ಕಾರ್ನ್ ರೈಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾರು ಮಾಡ್ಕೊಬೇಕು ಅಂದಾಗ ಮಾಡ್ಕೊಳ್ಳಿ. ಡೈಲಿ ಅನ್ನ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರ ಟ್ರೈ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ನಂತರ ಜೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಆನಂತರ ಚಿಕ್ಕಗೆ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡಲ್ಲ, ಹಾಗಾಗಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ನಂತರ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಖಾರಕ್ಕೆ ತಕ್ಕಷ್ಟು. ನನಗೆ ಖಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 2 ಮಿನಿಟ್ಸ್ ಆದ್ರೂ ಫ್ರೈ ಮಾಡ್ಕೊಳ್ಳಿ. ಆನಂತರ ಅದಕ್ಕೆ ಕರಿಬೇವು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನೀವೇನಾದ್ರು ಊಟದಲ್ಲಿ ಕರಿಬೇವು ಸೊಪ್ಪು ತಿಂತೀನಿ ಅಂತಂದರೆ ಆ್ಯಡ್ ಮಾಡ್ಕೊಬೋದು. ನಾನು ಕರಿಬೇವು ಸೊಪ್ಪು ತಿಂತೀನಿ, ಇಲ್ಲೇ ಬಿಡಲ್ಲ, ಹಾಗಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಸಣ್ಣಕ್ಕೆ ಹೆಚ್ಚಿರುವಂಥ ಪಾಲಕ್ ಸೊಪ್ಪು ತೊಳೆದು ಹಾಕ್ಕೊಂಡಿದ್ದೀನಿ, 1 ಕಟ್ಟು. ನೀವು ಕೂಡ ಆ್ಯಡ್ ಮಾಡ್ಕೊಬೋದು. ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸೊಪ್ಪು ಬೆಂದಮೇಲೆ ಬೇಯಿಸಿರುವಂಥ ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ಕೊಳ್ಳಿ. ಇನ್ನೂ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಬೋದು, ನಾನು ಕಡಿಮೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾನು ರೈಸ್ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೆ, ಹಾಗಾಗಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಹಂತದಲ್ಲಿ ಬೇಕು ಅಂತಂದರೆ ನೀವು ಖಾರಕ್ಕೆ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಮೆಣಸಿನ ಪೌಡ್ರ್ ಆ್ಯಡ್ ಮಾಡ್ಬೋದು. ಬಟ್ ನಾನು ಆ್ಯಡ್ ಮಾಡ್ಕೊಳ್ತಾಯಿಲ್ಲ, ನನಗೆ ನಾನು ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ. ಆ್ಯಕ್ಚುಲಿ 1 ಬೌಲ್ ರೈಸ್ ಆ್ಯಡ್ ಮಾಡಿದೆ, ಬಟ್ ಅದು ಕ್ಯಾಪ್ಚರ್ ಮಾಡೋದು ಮರ್ತೋಗಿದ್ದೀನಿ. ಕ್ಯಾಪ್ಚರ್ ಆಗ್ತಾಯಿದೆ, ರೆಕಾರ್ಡ್ ಆಗ್ತಾಯಿದೆ ಅಂತ ಬಿಟ್ಬಿಟ್ಟೆ. ರೆಕಾರ್ಡ್ ಆಗಿಲ್ಲ. 1 ಬೌಲ್ ರೈಸ್ ಆ್ಯಡ್ ಮಾಡ್ಕೊಳ್ಳಿ. ಇದೇ ನಾನು ಮಾಡ್ಕೊಂಡಿರೋಂತಹ ಪಾಲಕ್ ಕಾರ್ನ್ ರೈಸ್. ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಊಟನೂ ಆಯಿತು. ಪಾಲಕ್ ಕಾರ್ನ್ ರೈಸ್ ತೊಗೊಂಡೆ, ಜೊತೆಗೆ ಕುಕುಂಬರ್, ಆನಿಯನ್, ಕರ್ಡ್ ಮತ್ತು ಚಿಕ್ ಪೀಸ್ ಹಾಕಿ ಸಲಾಡ್ ಕೂಡ ಮಾಡ್ಕೊಂಡಿದ್ದೆ. ಹೀಗೆ ಬಿಟ್ರೋಟ್ ತೆಗೆದಿಟ್ಟಿದ್ದೀನಿ ಪಲ್ಯ ಮಾಡೋಕ್ಕೆ. ಅಡುಗೆ ಮನೆ ಒಂದು ಲೆವೆಲ್ ಕ್ಲೀನ್ ಮಾಡಿದ್ದೀನಿ, ಇನ್ನೂ ಇದೆ ಕ್ಲೀನ್ ಮಾಡೋದು, ಮಾಡಬೇಕು. ಇಷ್ಟು ಕ್ಲೀನ್ ಆಯಿತು. ಈಗ ನಾನು ಜಿಮ್ಗೆ ರೆಡಿ ಆಗಿದ್ದೀನಿ, ಜಿಮ್ಗೆ ಹೋಗಿ ಬರಬೇಕು. ಮಾರ್ನಿಂಗ್ ಹೋಗೋಕ್ಕಾಗಿಲ್ಲ, ಮಾರ್ನಿಂಗ್ ವರ್ಕೌಟ್ ಆಗಿಲ್ಲ. ಇವಾಗ ಹೋಗಿ ಜಿಮ್ಗೆ ಹೋಗ್ಬೇಕು, ರೆಡಿಯಾಗಿದ್ದೀನಿ. ಅದಕ್ಕೂ ಮುಂಚೆ ಒಂದು ಲೋಟ ಬಿಸಿನೀರು ಕುಡ್ಕೊಂಡು ಹೋಗ್ಬೇಕು. ಬಿಸಿನೀರು ಕುಡ್ದು ದೊಡ್ಡದಣ್ಣ ಅಮ್ಮ. ಏನ 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 ಬಿಡಲ್ಲ ನಾನು. ಏನ ಡಯಟ್ ಫಾಲೋ ಮಾಡ್ತೀನಿ, ಅದು ಮಾತ್ರ ಡಯಟ್ ಫಾಲೋ ಮಾಡ್ತೀಯಾ? ನಿಜ? ಪ್ರಾಮಿಸ್? ಡೀಲಾ? ನನಗೆ ಡೈಲಿ ಫೋಟೋಸ್ ಕಳಿಸ್ಬೇಕಾಗುತ್ತೆ ಊಟ ತಿಂಡಿದು. ಕಳಿಸ್ತೀಯಾ? ನನಗೆ ನಿಂದು ಹೈಟ್ ವೆಯ್ಟ್ ಎಲ್ಲ ಕಳಿಸ್ಕೊಡ್ತೀಯಾ? ಪಿ ಟಿ ಬಿಡಲ್ಲ ಅಂತೆ, ಡಯಟ್ ಫಾಲೋ ಮಾಡ್ತಾನಂತೆ. ಪಿ ಟಿ ಬಿಡಲ್ಲ, ಡಯಟ್ ಫಾಲೋ ಮಾಡ್ತಾನಂತೆ. ಏನಂತೆ ಹೇಳ್ತೆ? ಬಿಡ್ತೀನಿ, ಜಿಮ್ಮಿಗೆ ಬರ್ತೀನಿ. ಪಿ ಟಿ ಯಾಕೆ ಬಿಡ್ತೀಯಾ? ಇವ್ರು ಹೇಳ್ಕೊಡ್ತೀನಿ. ಹಾಂ, ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಲ್ಲಿ. ಎಸ್ ಎಸ್. ಏನು ತೋರ್ಸೋಣ? ಸೀರಿಯಸ್ ಆಗಿ ರೆಕಾರ್ಡ್ ಆಗ್ತಿದೆ. ಹಾಂ, ಸೀರಿಯಸ್ ಆಗಿ ರೆಕಾರ್ಡ್ ಆಗ್ತಿದೆ. ಹಿಡ್ಕೊಂಡ್ರೇನು? ಏನು ನೀನ ನೋಡೋಣ, ನೀನ ನೋಡೋಣ. ಹಾಂ, ಒಂದು ಇಂಚು ಗೊತ್ತದು. ಎಲ್ಲಾಯ್ತು? ಆ್ಯಕ್ಚುಲಿ ಅವನಿತ್ತು ಅಂತಂದರೆ ಜಾಸ್ತಿ ವರ್ಕೌಟ್ ಮಾಡೋಕ್ಕೆ ಮನಸ್ಸೇ ಇರಲ್ಲ, ಅವ್ರ ಜೊತೆ ಆಟ ಆಡ್ತಾ ಇರ್ತೀನಿ. ಫೈನಲಿ ಕಿರಣ್ ಬೈದು ವರ್ಕೌಟ್ ಮುಗಿಸಿದ್ರು ನಂದು. ಆ್ಯಕ್ಚುಲಿ ಜಿಮ್ ಮುಗೀತು, ಮನೆಗೆ ಹೊರಟೆ. ಬಾಂದು ಆಟ ಆಡ್ತಾಯಿದ್ದು ಬರಬೇಕಾದ್ರೆ.
ಮನೆಗೆ ಹೋಗ್ಬೇಕು, ಏನು ಮಾಡ್ತಾಳೆ ಗೊತ್ತಿಲ್ಲ. ಹತ್ರ ಅಳ್ತಾಳೆ, ಒಂದೊಂದು ಟೈಮಲ್ಲಿ ಅಳ್ತಾಳೆ, ಒಂದೊಂದು ಟೈಮಲ್ಲಿ ಅಮ್ಮ ಇನ್ನೂ ಬಂದಿಲ್ಲ ಯಾಕೆ ಅಂತ ಸೋನು ಕಾಟ ಕೊಡ್ತಾಳೆ. ಬನ್ನಿ ಹೋಗೋಣ ಈಗ ಮನೆಗೆ. ಜಿಮ್ಮಿಂದ 1/2 ಕಿಲೋಮೀಟರ್ ಅಷ್ಟೇ ಮನೆ. ಫೈನಲಿ ಬಂದೆ. ಇಲ್ಲ ಕಂದ ಬಾಂಡು, ಹಾಲು ಮಾತ್ರ ಇದೆ, ಹೋಳಿಗೆ ಖಾಲಿಯಾಗಿದೆ. ಬಾಂದು ಎಲ್ಲಿ? ಇಲ್ಲಿ. ಹಾಯ್ ಡಾರ್ಲಿಂಗ್, ಮಿಸ್ ಮಾಡ್ಕೊಂಡ? ಲವ್ ಯು. ಬಾಂಧಮ್ಮ ಜೊತೆ ಆಟ ಆಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಂತರ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ. ಪಲ್ಯ ಮಾಡಿದೆ ಆಲ್ರೆಡಿ. ಸೋನು ಹೆಚ್ಚಿಟ್ಟಿದ್ಲು ಬೀಟ್ರೋಟ್ನ, ಅದನ್ನ ಪಲ್ಯ ಮಾಡಾಯಿತು. ಈಗ ರೊಟ್ಟಿ ಮಾಡೋ ಸಮಯ. ರೊಟ್ಟಿ ಮಾಡಿ ಊಟ ಮಾಡೋದೇ ಒಂದೇ ಬಾಕಿ. ತುಂಬ ದಿನ ಆಗಿತ್ತು ರೊಟ್ಟಿ ಮಾಡಿ. ಅಕ್ಕಿ ರೊಟ್ಟಿ ಅಂತೂ ಮಾಡ್ತಾನೆ ಇರಲಿಲ್ಲ. ಲೈಕ್ ನಾನು ಪಾಪ ಇಬ್ಬರೇ ಇರ್ತಾಯಿದ್ವಿ. ಅಯ್ಯೋ ಹೋಗಿ ಯಾರು ಇಬ್ರಿಗೆ ಮಾಡ್ತಾರೆ ಅಂತ ಬಿಡ್ತಾಯಿದ್ದೆ. ಊಟ ಆಯಿತು. ಊಟ ಆದಮೇಲೆ ಏನು ಮಾಡೋಣ, 30 ಮಿನಿಟ್ಸ್ ವಾಕ್ ಅಂತೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ 10 ಮಿನಿಟ್ಸ್ ವಾಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಯಿತು ಊಟ ಇವತ್ತು, ಬಿಕಾಸ್ ಈವ್ನಿಂಗ್ ಜಿಮ್ಮಿಗೆ ಹೋದರೆ ಲೇಟ್ ಆಗುತ್ತೆ. ಅರೌಂಡ್ 7 ಬಂದ್ರು. 7 ಬಂದು ಸ್ನಾನ ಎಲ್ಲ ಮಾಡಿ 8 ಗಂಟೆ ಕಡೆಗೆ ಶುರು ಮಾಡಿ 9 ಕಾಲ ಆಗುತ್ತೆ ಊಟ ಮಾಡೋದು. ಹಾಗಾಗಿ ಇವತ್ತು ಲೇಟ್ ಆಯಿತು. ನನಗೆ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ರೆ ಆಗಲ್ಲ, ವಾಮಿಟಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಒಂದು 10 ನಿಮಿಷ ನಡೆದ್ಬಿಟ್ಟು ಮಲ್ಕೊಬಿಡೋಣ ಅಂತ. ಇಲ್ಲಾಂದರೆ ಈಗ ಮಲಗಿಲ್ಲ ಅಂದರೆ ನಿದ್ದೆ ಹಾಳಾಗೋಗ್ಬಿಡುತ್ತೆ. 8 ಅವರ್ಸ್ ಮಸ್ಟಲ್ಲ, ಹಾಗಾಗಿ. ಸೊ ನೋಡೋರಲ್ಲ, ವಿಡಿಯೋ ಇಷ್ಟ ಆಯಿತಾ? ಹಾಗಾದ್ರೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.